ನಮಸ್ಕಾರ ಸ್ನೇಹಿತರೆ, ನಾಲೆಡ್ಜ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಕಥೆನ ಸ್ಟಾರ್ಟ್ ಮಾಡೋಣ. ಗೋವಿಂದರವರು ತಮ್ಮ ಮಗನ ವಿವಾಹವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಿ ಮುಗಿಸಿದ್ದರು. ಅವರ ಮನೆಯಲ್ಲಿ ಬಾಳದ ಹೊಸ ಅಧ್ಯಾಯ ಶುರುವಾಯಿತು. ನವವಧು ಲಲಿತಾ ಬಂದು ಮನೆಗೆ ಕಾಲಿಟ್ಟಳು. ಮನೆ ತುಂಬ ಕುತೂಹಲ, ಉತ್ಸಾಹ ಮತ್ತು ಹೊಸ ನಿರೀಕ್ಷೆಗಳ ತಾಣವಾಯಿತು. ಅತ್ತೆ ಶಾರದಮ್ಮ ಮಾತ್ರ ಸ್ವಲ್ಪ ಶಾಂತವಾಗಿದ್ದಳು. ಶಾರದಮ್ಮ ಒಂದೆಡೆ ಕುಳಿತು ದೇವರ ಮನೆ ಕಡೆ ಚಿತ್ತವಿಟ್ಟು ಕುಳಿತಿದ್ದಳು. ಅವಳಿಗೆ ನವವಧು ಬಂದ ಮೇಲೆ ತನ್ನ ಪಾತ್ರದಲ್ಲಿ ಬದಲಾವಣೆ ಆಗಲಿದೆ ಅನ್ನೋ ಅರಿವಿತ್ತು. ಇಷ್ಟೊಂದು ವರ್ಷ ತಾನು ಬಾಳಿಸಿದ ಮನೆ ಈಗ ಮತ್ತೊಬ್ಬ ಮಹಿಳೆಯ ಪಾತ್ರಕ್ಕೆ ಅವಕಾಶ ಕೊಡಬೇಕಿತ್ತು. ಆದರೆ ಅಂದಿನ ಜನ್ಮದ ಅನುಭವದಿಂದಲೇನೋ ಅರ್ಥಪೂರ್ಣ ನಗೆಯೊಂದಿಗೆ ಲಲಿತಾಳನ್ನು ಒಪ್ಪಿಕೊಂಡಳು. ಲಲಿತಾ ಸಂತೋಷವಾಗಿದ್ದರೂ ಚಿಂತೆಗೆ ಗುರಿಯಾಗಿದ್ದಳು. ಹೊಸ ಮನೆ, ಹೊಸ ಸಂಸ್ಕೃತಿ ಮತ್ತು ಅತ್ತೆಯ ಅಳವಡಿಸಿಕೊಳ್ಳುವ ಪ್ರಯತ್ನಗಳು ಇವು ಅತ್ತೆಗೆ ಒಂದಿಷ್ಟು ಒತ್ತಡ ನೀಡುತ್ತಿದ್ದವು. ಆದರೆ ಲಲಿತಾ ಬುದ್ಧಿವಂತಿ. ಆಕೆ ಶಾರದಮ್ಮನ ಅಡುಗೆ ಮಾಡುವ ಶೈಲಿಯ ಮೇಲೆ ಗಮನ ಹರಿಸಿ ಒಂದು ದಿನ ಹೇಳಿದಳು, ಅತ್ತೆ, ನಿಜಕ್ಕೂ ನಿಮ್ಮ ಸಾರು ಮಾಡುವ ರುಚಿ ಅದ್ಭುತ. ನನಗೆ ಕಲಿಸಿರಿ, ನಾನು ನಿಮ್ಮ ಶಿಷ್ಯೆ ಆಗ್ತೀನಿ. ಶಾರದಮ್ಮ ನಗುತ್ತಾ, ಏನು ಇಷ್ಟೇ? ಈ ಅಡುಗೆ ರುಚಿ ಕೇವಲ ಪ್ರೀತಿ ಒತ್ತಿದ ಅಂಜೂರಿನ ಸ್ವಾದ. ಬಾ ಕಲ್ತೆ. ಒಂದು ದಿನ ಮನೆಯ ಪ್ರಮುಖ ಹಬ್ಬ. ಲಲಿತಾ ಎಲ್ಲವನ್ನೂ ತಯಾರಿಸುತ್ತಿದ್ದಳು. ಆಗ ಶಾರದಮ್ಮ ಸಹಾಯ ಮಾಡಲು ಬಂದು ಕೆಲವೊಂದು ತಿದ್ದುವ ಕೆಲಸಗಳನ್ನು ಮಾಡುತ್ತಿದ್ದಳು. ಆದರೆ ಕೆಲವೊಂದು ವಿಷಯಗಳಲ್ಲಿ ಅವರ ಅಭಿಪ್ರಾಯಗಳು ಭಿನ್ನವಾಗಿದ್ದವು. ಲಲಿತಾ ತನ್ನ ವಿಧಾನದಂತೆ ಅಲಂಕಾರ ಮಾಡಿದಳು. ಆದರೆ ಶಾರದಮ್ಮಗೆ ಅದು ಇಷ್ಟವಾಗಲಿಲ್ಲ. ನಮ್ಮ ಮನೆ ರೀತಿ ಬೇರೆ, ಇಂಥ ರಂಗತಾಳೆ ಹಾಕುವುದು ಸರಿಯಲ್ಲ. ಲಲಿತಾ ಮನಸ್ಸಿಗೆ ತಗ್ಗಿತು. ಆಕೆಗೆ ಶಾರದಮ್ಮನ ಮಾತು ತೊಂದರೆ ಉಂಟು ಮಾಡಿದರೂ ಅವಳು ಪ್ರಶ್ನೆ ಮಾಡಲಿಲ್ಲ. ಆದರೆ ಆತ್ಮದಲ್ಲಿ ಗೊಂದಲ ಹುಟ್ಟಿತು. ಆ ರಾತ್ರಿ ಗೋವಿಂದ ಮಗಳು ತನ್ನ ತಾಯಿಗೆ ಹೇಳಿದಳು, ಅಮ್ಮ, ಲಲಿತಾ ತುಂಬ ಒಳ್ಳೆಯವಳು, ಮಾಡ್ತಾಳೆ. ನೀವು ಸ್ವಲ್ಪ ಸಹನೆ ಇಟ್ಟರೆ ಅವಳು ನಿಮ್ಮಂತೆಯೇ ಆಗ್ತಾಳೆ. ಅದನ್ನು ಕೇಳಿದ ಶಾರದಮ್ಮ ಕ್ಷಣ ಮಾತ್ರ ಶಾಂತಳಾಗಿ, ನಾನು ಆಕೆಗೆ ತಾಯಿ ಆಗಬೇಕೆಂದುಕೊಳ್ಳುತ್ತೇನೆ, ಅತ್ತೆ ಅಲ್ಲ ಎಂದು ಹೇಳಿದಳು. ಸಮಯ ಸಾಗುತ್ತಲೇ ಇತ್ತು. ಒಂದು ದಿನ ಲಲಿತಾ ತನ್ನ ಉದ್ಯೋಗದ ಬಗ್ಗೆ ಮಾತನಾಡಿದಳು. ಅತ್ತೆ, ನಾನು ಮುಂದೆ ಮಿಲನ್ಗೆ ಹೋಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತಿರೋದಕ್ಕೆ ಯೋಚಿಸುತ್ತಿದ್ದೀನಿ. ಶಾರದಮ್ಮ ಇದನ್ನು ಕೇಳಿ ಬೆರಗಾಯಿತು. ಇಲ್ಲಮ್ಮ, ಮನೆಯ ಕೆಲಸವನ್ನು ನೋಡಬೇಕು. ಹೊರಗಡೆ ಕೆಲಸವನ್ನು ಎನ್ನೋದು ಸುಲಭವಲ್ಲ. ಇದು ಒಂದಷ್ಟು ದೊಡ್ಡ ಮಾತಿಗೆ ಕಾರಣವಾಯಿತು. ತಾಯಿ ಮತ್ತು ಸೊಸೆ ಇಬ್ಬರಿಗೂ ಅಹಂಕಾರ ಬಿದ್ದಿತು. ಸಂಭಾಷಣೆಯೊಮ್ಮೆ ಕಹಿಯಾದದ್ದು ಮನೆಯ ಶಾಂತಿಯ ಮೇಲೆ ಬಿಸಿ ಮೇಳವಾಯಿತು. ಅದು ಆದ ನಂತರ ಕೆಲ ದಿನಗಳು ಮೌನ ತೊಡೆಗಟ್ಟಿದ ದ್ವೇಷ ಅಳಲಾಗಿ ತಿರುಗಿತು. ಹೀಗೆ ದಿನಗಳು ಕಳೆಯುತ್ತಿದ್ದಾಗ ಶಾರದಮ್ಮನಿಗೆ ಏಕಾಏಕಿ ತಲೆನೋವು, ವಾಂತಿ, ತಲೆಸುತ್ತು ಎಂದು ಗಂಭೀರವಾಗಿ ಆಗಿ ಆಸ್ಪತ್ರೆ ಸೇರುವ ಪರಿಸ್ಥಿತಿ ನಿರ್ಮಾಣವಾಯಿತು. ಲಲಿತಾ ಕೆಲಸದ ಮಾತುಗಳನ್ನು ಮರೆತು ಶಾರದಮ್ಮನ ಬಳಿ ಇದ್ದಳು. ದಿನವಿಡೀ ಅವಳ ಪಾದಗಳನ್ನು ಒತ್ತಿ ಔಷಧ ನೀಡಿ ಕುಶಲ ಕೇಳಿದಳು. ಹಾಸಿಗೆ ಮೇಲೆ ಬಿದ್ದ ಶಾರದಮ್ಮ ಎಷ್ಟೋ ದಿನದ ನಂತರ ಲಲಿತಾಳ ಕೈ ಹಿಡಿದುಕೊಂಡು ಹೇಳಿದಳು, ನೀನು ನನಗಿಂತ ಹೆಚ್ಚು ತಾಯಿತನ ತೋರಿಸಿದ್ದೆ. ನಾನು ಅತ್ತೆ ಎಂಬ ಹೆಸರಿನಲ್ಲಿ ಇರುವ ಎತ್ತರ ಬಿಟ್ಟೆ. ಲಲಿತಾ ಕಣ್ಣು ತುಂಬಿ, ನೀವು ನನಗೆ ತಾಯಿಯಂತಿದ್ದೀರಿ ಅತ್ತೆ. ನಾನು ಮಾತುಗಳಲ್ಲಿ ತಪ್ಪಾಗಿ ಹಾಕಿಕೊಂಡಿದ್ದೆ, ಕ್ಷಮಿಸಿ. ಅಲ್ಲಿ ಶುದ್ಧ ಶ್ರದ್ಧೆ ಮತ್ತು ಪ್ರೀತಿಯ ಪ್ರಾರ್ಥನೆ ನಡೆಯುತ್ತಿತ್ತು ಅತ್ತೆ ಮತ್ತು ಸೊಸೆ ನಡುವಿನ. ಆ ನಂತರ ಶಾರದಮ್ಮ ಲಲಿತಾಳ ಉದ್ಯೋಗ ತೀರ್ಮಾನವನ್ನು
ಸ್ವಾಗತಿಸಿದಳು. ಮನೆ ಕೆಲಸಗಳಲ್ಲಿ ಆಕೆ ಸಹಾಯ ಮಾಡುತ್ತಿದ್ದಳು. ಲಲಿತಾ ಕೂಡ ಮನೆ ಮತ್ತು ಕೆಲಸದ ಎರಡನ್ನೂ ಸಮತೋಲನಪಟ್ಟಿದ್ದಳು. ಸಮಾರಂಭ ಹಬ್ಬಗಳ ಸಂದರ್ಭದಲ್ಲಿ ಮಗಳು ಹಾಗೂ ಅಮ್ಮ ಎರಡೂ ಶ್ರೇಷ್ಠವಾಗಿ ಕಳೆಯುತ್ತಿದ್ದರು. ಕಿರಣ ಮತ್ತು ಹಸಿರಿನಂತೆ ಅವರ ಸಂಬಂಧ ಬೆಳೆಯುತ್ತಾ ಹೋಯಿತು. ಒಂದು ಸಂಜೆ ತಾಯಿ ಮತ್ತು ಸೊಸೆ ಒಟ್ಟಿಗೆ ಕೂತು ಕೈಯಲ್ಲಿ ತೇವದ ಟೀ ಹಿಡಿದು ತಂಗಾಳಿಗೆ ಮುಖ ಕೊಟ್ಟಾಗ ಶಾರದಮ್ಮ ಹೇಳಿದಳು, ಬಾಳದಲ್ಲೆಲ್ಲ ಬೆಳಕು ಬೇಕಲ್ಲ, ಕತ್ತಲು ಕೂಡ ಸೂರ್ಯನಂತೆ ಕಳೆದು ಹೋಗುತ್ತೆ. ನಮ್ಮ ದ್ವೇಷ, ಅಹಂಕಾರ ಇವನ್ನೆಲ್ಲ ಮರೆತು ನಾವಿಬ್ಬರು ಬೆಳಕಾಗಿದ್ದೇವೆ. ಲಲಿತಾ ನಗುತ್ತಾ, ನಾವು ಇಬ್ಬರು ಬಾಳದ ದೀಪಗಳು ಅತ್ತೆ, ನಿಮ್ಮ ತೇಜದಿಂದ ನಾನು ಬೆಳಕಾಗಿದ್ದೀನಿ ಎಂದು ಹೇಳಿದಳು. ಇಲ್ಲಿಗೆ ಕಥೆಯನ್ನು ಮುಗಿಸಲಾಗಿದೆ. ಯಾರಿಗೆಲ್ಲ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.